ಒಂದು ನಿಮಿಷ, ಸರಿ ಸುದೀಪ್ ಸರ್, ಒಂದು ನಿಮಿಷ. ಈ ಕಡೆ ಪ್ರಶ್ನೆಗಳು ಭಾರತಿ. ಸುದೀಪ್ ಸರ್, ನೀವು ಶೋ ಹೋಸ್ಟ್ ಮಾಡಬೇಕಾದ್ರೆ ನೀವು ಶೋ ಹೋಸ್ಟ್ ಮಾಡಬೇಕಾದ್ರೆ ಹಲವು ಬಾರಿ ಹೇಳಿದಿರಿ ಅಂದರೆ ಶೂಟಿಂಗು ಪ್ರಾಬ್ಲಮ್ ಆಗ್ತಿತ್ತು. ಯಾಕಂದರೆ ಸ್ಯಾಟರ್ಡೇ ಸಂಡೇ ಶೋ ಇದ್ದೇ ಇರುತ್ತೆ. ಸೊ ನೀವು ಬೇರೆ ಕಡೆ ಎಲ್ಲ ಇದ್ದಾಗ ಬರೋದು, ಬೆಳಗ್ಗಿನ ಜಾವ ಶೂಟಿಂಗು, ಈ ಥರದ್ದೆಲ್ಲ ಸುಮಾರು ಸಲ ಹೇಳಿದ್ದೀರ. ಅಲ್ಲಿಂದ ಬಂದು ಬೆಳಗ್ಗೆ ಇಮಿಡಿಯೇಟ್ ರೆಡಿ ಆಗಬೇಕಾಗಿತ್ತು, ಮತ್ತು ಈ ವಾರದ ಅಪ್ಡೇಟ್ ಎಲ್ಲ ನೋಡಬೇಕಾಗಿತ್ತು. ಹೀಗಾಗಿ ಸುಮಾರಷ್ಟು ನಿಮಗೆ ರಿಸ್ಕ್ ಇರುತ್ತೆ. ಹೀಗಾಗಿ ಈ ಬಾರಿ ಏನಾದರೂ ಕಂಡೀಷನ್ ಎಕ್ಸ್ಟ್ರಾ ಸಂಬಂಧಪಟ್ಟಂಗೆ ನಿಮ್ಮ ವೈಯಕ್ತಿಕವಾಗಿ ಏನಾದರೂ ನನ್ನ ಪ್ರಕಾರ ಅದಕ್ಕೆ ಆಲ್ಟರ್ನೇಟಿವ್ ಆಪ್ಷನ್ಸ್ ಇಲ್ಲ. ಈಗ ನನ್ನ ಶೂಟಿಂಗ್ ಇವಾಗ ರೈಟ್ ನಾವು ನನಗೆ ಐ ಥಿಂಕ್ ಪಾಂಡಿಚೇರಿ, ತೂತುಕುಡಿ ಆ ಕಡೆ ಎಲ್ಲ ಕಡೆ ಇದ್ದೀನಿ ಈಗ. ಸೊ ಐ ಹ್ಯಾವ್ ಟು ಟ್ರಾವೆಲ್ ಫ್ರಮ್ ದೇರ್. ಸೊ ಪರ್ಸ್ನಲ್ ಆಗಿ ನಾನು ಬರಲೇಬೇಕಾಗತ್ತೆ ಬಂದು. ಸೊ ಟು ಅವಾಯ್ಡ್ ಇಟ್ ಐ ಟ್ರಾವೆಲ್ ವಿತ್ ಮೈ ಪರ್ಸ್ನಲ್ ಫ್ಲೈಟ್ಸ್ ಆ್ಯಂಡ್ ಥಿಂಗ್ಸ್. ದಟ್ಸ್ ಡಿಫ್ರೆಂಟ್. ಜಸ್ಟ್ ಟು ಸೇವ್ ಸಮ್ ಟೈಮ್. ಅಲ್ಲಿಂದ ಬಂದು ಮಾಡಲೇಬೇಕಾಗತ್ತೆ ಫ್ರೈಡೇ, ಆ್ಯಂಡ್ ಅದಕ್ಕೆ ಆಪ್ಷನ್ಸೇ ಇಲ್ಲ. ಸೊ ಅವರಿಗೆ ಆ್ಯಕ್ಚುಲಿ ನಾನು ರಿಕ್ವೆಸ್ಟ್ ಮಾಡಿದ್ದು ಒಂದು, ದೇ ವಾಂಟೆಡ್ ಟು ಸ್ಟಾರ್ಟ್ ಆನ್ ಅ ಪರ್ಟಿಕ್ಯುಲರ್ ಡೇಟ್. ಅದನ್ನು ಪುಷ್ ಮಾಡಿದ್ದೀನಿ ನಾನು. ಪುಷ್ ಮಾಡಿಬಿಟ್ಟು ಐ ಪುಷ್ಡ್ ಇಟ್ ಬೈ ಅನದರ್ 3 to 4 weeks. ಐ ಸೆಡ್ ಐ ಕಾಂಟ್ ಸ್ಟಾರ್ಟ್ ಬಿಫೋರ್ ದ್ಯಾಟ್ ಬಿಕಾಸ್ ಕಂಟಿನ್ಯೂ ಶೂಟಿಂಗ್ ನಾನು ಮಾಡಲೇಬೇಕು. ಬಿಕಾಸ್ ಸಮ್ ಹೌ ಈ ವರ್ಷ ಐ ಹ್ಯಾವ್ ಟು ಹ್ಯಾವ್ ಅ ರಿಲೀಸ್. ಸೊ ಅದಕ್ಕೆ ನಾನು ಏನು ಫಾಸ್ಟಾಗಿ ಮಾಡಲೇಬೇಕಾಗತ್ತೆ ಅಂತ ಹಾಕೊಂಡಾಗ ದೇ ಆಲ್ಸೋ ಮೂಡ್. ಅದಕ್ಕೆ ಆಪ್ಷನ್ನೇ ಇಲ್ಲ. ವೇರ್ ಎವರ್ ಐ ಹ್ಯಾವ್ ಟು ಡೂ, ಆ್ಯಂಡ್ ಅದಕ್ಕೆ ದಟ್ ಈಸ್ ವೆರಿ ಟಯರಿಂಗ್. ಬಟ್ ಬೈ ದಿ ಎಂಡ್ ಆಫ್ ದ ಡೇ ಅದು ಏನೋ ಒಂದು ಆ ವೇದಿಕೆ ಮೇಲೆ ಹೋಗಿ ನಿಂತ್ಕೊಂಡು ಸ್ಟಾರ್ಟ್ ಆದ ತಕ್ಷಣ ಐ ಥಿಂಕ್ ವಿ ಜಸ್ಟ್ ಫರ್ಗೆಟ್ ಎವ್ರಿಥಿಂಗ್. ಶೋ ಮುಗಿದ ಮೇಲೆ ಮತ್ತೊಂದು ರಿಮೈಂಡರ್ ಬರುತ್ತೆ. ಕಾಲು ನೋವು, ಕೈ ನೋವು, ಬೆನ್ನು ನೋವು ಇದೆಲ್ಲ ಆಗುತ್ತೆ ಬಿಕಾಸ್ ಯು ಸ್ಟ್ಯಾಂಡ್ ಫಾರ್ ನಂಬರ್ ಆಫ್ ಅವರ್ಸ್. ಬಟ್ ಐ ಗೆಸ್ ದ ಶೋ ಡಿಮಾಂಡ್ಸ್ ಇಟ್ ಆ್ಯಂಡ್ ಐ ಆಮ್ ರೆಡಿ ಟು ಗಿವ್ ಇಟ್. Sudeep sir. Hi Sharda. Hi. How are you sir? Good. Basically you are someone who doesn't take back decisions. Like when once you have confirmed about something, how did you manage to, how did this question has been asked, but how did you manage to convince yourself that I can be part of Bigg Boss? Because one is your style, your diction, your maturity and your experience. Colors did not... ಮಾಡೋದು ಮಾತ್ರ ಸೋತಿದ್ದೀನಿ. ನನ್ನನ್ನು ನಾನು ಕನ್ವಿನ್ಸ್ ಮಾಡ್ಕೊಳ್ಳೋಕ್ಕೆ ಯಾವತ್ತೂ ಸೋತೇ ಇಲ್ಲ. ಆ್ಯಂಡ್ ಐ ಥಿಂಕ್ ನಾನು ಒಂದು ಸಲ ತೊಗೊಂಡಿರೋ ಡಿಸಿಷನ್ ಚೇಂಜೇ ಮಾಡ್ತಾರೆ. ವೆರಿ ಸಿನಿಮ್ಯಾಟಿಕ್ ಡೈಲಾಗ್ ಇದ್ದಾಗಿದೆ. ನಾನು ಒಂದು ಸಲ ಹೇಳಿದ್ದು ಒಂದೇ ಸಲ ಹೇಳಿಸ್ತೀನಿ. ಇಟ್ಸ್ ನಾಟ್ ಲೈಕ್ ದಟ್. ಐ ಥಿಂಕ್ ವಿ ಆಲ್ ಡಿಸೈಡ್ ಬಿಕಾಸ್ ವಿ ಫೀಲ್ ಇಟ್ ಇಸ್ ಇಂಪಾರ್ಟೆಂಟ್. ಅದಾದಮೇಲೆ ಶಾರದವ್ರು ಏನಾಗುತ್ತೆ, ವಿ ಆಲ್ಸೋ ಕೀಪ್ ಅನ್ ಐ ಅಬೌಟ್ ಎದುರುಗಡೆ ಇರೋರು ಯಾವ ರೀತಿ ಇದ್ದಾರೆ, ಅವರಲ್ಲಿ ಬರ್ತಾ ಇರೋದ್ರಲ್ಲಿ ಒಂದು ಆನೆಸ್ಟಿ ಇದೆಯಾ, ನೀವು ಬೇಕು ಅವರಿಗೆ ಅನ್ನೋದರಲ್ಲಿ ಒಂದು 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 ಆನೆಸ್ಟಿ ಇದೆಯಾ, ಅದರಲ್ಲಿ ಒಂದು ಪ್ರೀತಿ ಇದೆಯಾ. ಆ್ಯಂಡ್ ಅಗೇನ್ ಇಫ್ ಇಟ್ ಇಸ್ ಜಸ್ಟ್ ಅಬೌಟ್ ಬಿಸ್ನೆಸ್, ಇಟ್ ಜಸ್ಟ್ ಅಬೌಟ್ ಮನಿ. ಸೊ ಡೋಂಟ್ ಯು ಥಿಂಕ್ ಶಾರದಾ ಅವರೇ ದಟ್ ಇವನ್ ಐ ವಿಲ್ ಬಿ ಅವೇರ್ ಆಫ್ ಇಟ್, ದಟ್ ಇದೊಂದೇ ಕಾರಣಕ್ಕೆ ನನ್ನ ಕರೀತಾ ಇದ್ದಾರಂತ. ಅಟ್ ದ ಸೇಮ್ ಟೈಮ್ ಇವರೊಬ್ಬರದೇ ಅಲ್ಲ, ಕೂಗು ಈ ಕಡೆಯಿಂದನೂ ಬರ್ತಾ ಇತ್ತಲ್ಲ ಜನಗಳಿಂದ. ನೀವೇ ಮಾಡಬೇಕು, ಎಲ್ಲ ಯಾವುದೋ ಫಂಕ್ಷನ್ಗೆ ಹೋಗಲಿ, ಜನಗಳನ್ನ ಮೀಟ್ ಮಾಡಲಿ. ಯಾಕೆ ನಮ್ಮಲ್ಲೇ ಇರುವಂಥ ಇಲ್ಲೇ ಎಷ್ಟೋ ಜನ ನನ್ನ ಸ್ನೇಹಿತರು ಪ್ರತಿಯೊಬ್ಬರು ಹೇಳೋರು, ಅವರಲ್ಲೂ ಒಂದು ಆನೆಸ್ಟಿ ಇರ್ತಾಯಿತ್ತು. ಅದೆಲ್ಲೋ ಬ್ಯಾಕ್ ಆಫ್ ದ ಮೈಂಡ್ ಇತ್ತು. ಬಟ್ ಹಾಗಂತ ಚೇಂಜ್ ಆಗ್ತೀನಿ ಅಂತಲ್ಲ. ಬಟ್ ಐ ಹರ್ಡ್ ಆ್ಯಂಡ್ ಡೋಂಟ್ ಥಿಂಕ್ ಶಾರದಾ ಅವರೇ ದಟ್ ಐ ಥಿಂಕ್ ವಿ ಹ್ಯಾವ್ ಟೇಕನ್ ಮೋರ್ ದೆನ್ 10 to 12 ಮೀಟಿಂಗ್ಸ್. ಆ್ಯಂಡ್ ಫಸ್ಟ್ ಆಫ್ ಆಲ್ ಲಾಸ್ಟ್ ಸೀಸನ್ ಆಗ್ತಿದ್ದ ಹಾಗೇ ದೇ ವಾಂಟೆಡ್ ಟು ಮೀಟ್ ಮೀ. ಬಟ್ ದೆನ್ ಐ ಟೋಲ್ಡ್ ಪ್ರಶಾಂತ್, ನನಗೆ ಇನ್ನೊಂದು 3 ತಿಂಗಳು 4 ತಿಂಗಳು ನಾನು ಪ್ಲೀಸ್ ಡೋಂಟ್ ಕಮ್ ನಿಯರ್ ಮೀ, ನಾಟ್ ಫಾರ್ ಎನಿಥಿಂಗ್ ಎಲ್ಸ್. ಬಿಕಾಸ್ ನನ್ನ ತಲೆಯಲ್ಲಿ 1000 ಓಡ್ತಾ ಇದೆ ಇವಾಗ. ಸೊ ಅದು ಯಾವುದು ಬೇಡ. ಐ ಥಿಂಕ್ ಐ ವಾಂಟ್ ಟು ಜಸ್ಟ್ ಬಿ ವಿತ್ ಮೈ ಮೂಮೆಂಟ್ಸ್ ಆ್ಯಂಡ್ ಮೈ ಥಾಟ್ಸ್. ಸೊ ಅದೆಲ್ಲದರ ಮಧ್ಯದಲ್ಲಿ ಇಟ್ ವಾಸ್ ಇಂಪಾರ್ಟೆಂಟ್ ದಟ್ ಒಂದು ಅವ್ರು ಬರಬೇಕಾದ್ರೆ, ಆ್ಯಸ್ ಯು ರೈಟ್ಫುಲಿ ಸೆಡ್, ಮೆಚ್ಯೂರಿಟಿ ಈಸ್ ಈವನ್ ಗಿವಿಂಗ್ ಎನ್ ಇಯರ್ ಅಲ್ಲ. ವಿ ವಾಂಟ್ ಟು ಹಿಯರ್ ದೆಮ್ ಔಟ್. ವಾಟ್ ಇಸ್ ಇಟ್, ಟೆಲ್ ಮಿ. ಹಾಗೆ ಬಂದಾಗ ನಾಟ್ ದಟ್ ಫಸ್ಟ್ ಟೈಮ್ ಅವ್ರು ಬಂದಾಗಲೇ ಮಾತುಕತೆ ಆಯಿತು ಅಂತ. ಆ್ಯಕ್ಚುಲಿ ಅವ್ರು ಫಸ್ಟ್ 2 times ಬಂದಾಗ ಅವ್ರಿಗೆ ಕೇಳಿದ್ದು 2 ಪ್ರಶ್ನೆ ನಾನು. ಊಟ ಮಾಡ್ತೀರಾ, ಕಾಫಿ ಟೀ ಕುಡಿತೀರಾ, 2. ಅವ್ರು ಏನು ಮಾತಾಡಬೇಕೋ ಮಾತಾಡ್ಕೊಂಡು ಹೋಗೋರು. ಅದಾದಮೇಲೆ ನಾನು ಐ ಹ್ಯಾವ್ ಆಲ್ಸೋ ಸ್ಪೋಕನ್ ಟು ಮೈ, ದೇರ್ ಇಸ್ ಅ ಟೀಮ್ ಆಫ್ ಮೈನ್, ದೇರ್ ಇಸ್ ಅ ಫ್ರೆಂಡ್ಸ್ ಆಫ್ ಮೈನ್, ವಿ ಡಿಸ್ಕಸ್ ಅ ಲಾಟ್. ಹಾಗೆ ಬಂದಾಗ ತುಂಬ ಡಿಸಿಷನ್ಸ್ಗಳು ನಾನು ತೊಗೊಂಡಿದ್ದೀನಿ ಆ ವಿಚಾರದಲ್ಲಿ. ಐ ಥಿಂಕ್ ದಟ್ ಇಸ್ ಒನ್ ಥಿಂಗ್. ಸೊ ಕನ್ವಿನ್ಸಿಂಗ್ ಮೈ ಸೆಲ್ಫ್ ವಾಸಂಟ್ ದ್ಯಾಟ್ ಡಿಫಿಕಲ್ಟ್ ಬಿಕಾಸ್ ಎದುರುಗಡೆ ನಾನು ಯಾವ ಕಾರಣಕ್ಕೆ ಕೆಲವು ಡಿಸಿಷನ್ಸ್ ತೊಗೊಂಡಿರ್ತೀವೋ ಎಲ್ಲದು ದೇ ಆರ್ ಮೀಟಿಂಗ್ ಇಟ್ ಅಪ್. They want to rectify things, they want to alter things. That makes you feel loved and wanted, no? Whether it is a show or a life or a relationship, that's what it is.
ಯಾಕೆ ನಾವು ವಾಪಸ್ ಇನ್ನೊಬ್ಬರ ಹತ್ರ ವಾಪಸ್ ಹೋಗ್ತೀವಿ ಅಂದರೆ ಅವ್ರು ನಮಗೆ ತೋರಿಸೋ ರೀತಿ, ಪ್ರೀತಿ, ಒಂದು ಮಾತಾಡೋ ರೀತಿ, ಪ್ರತಿಯೊಂದು ಕೌಂಟ್ ಇಟ್ಕೊಂಡಾಗ ಏನಾಗುತ್ತೆ, ವಿ ಫೀಲ್ ದಟ್ ಎವ್ರಿಬಡಿ ಇನ್ಕ್ಲೂಡಿಂಗ್ ಮೀ, ವಿ ಆಲ್ ಡಿಸರ್ವ್ ಅನದರ್ ಚಾನ್ಸ್ ಆ್ಯಂಡ್ ಅನದರ್ ಆಪರ್ಚುನಿಟಿ, ಡೋಂಟ್ ವಿ? ದಟ್ಸ್ ಆಲ್. ಏರಿ ಅವ್ರದ್ದು ಇನ್ನೂ 2-3 ಇದೆ. Sir, advantage or disadvantage that they didn't find a replacement for you? ರೀಪ್ಲೇಸ್ಮೆಂಟ್ ಯಾವತ್ತೂ ಹುಡುಕಕ್ಕೆ ಹೋಗಲೇಬೇಡಿ. ಇವಾಗ ಫಾರ್ ಎಕ್ಸಾಂಪಲ್ ನಾವು ಏನೇ ಪತ್ರಿಕೆ ಮಾಧ್ಯಮದಲ್ಲಿ ನಮ್ಮ ಪ್ರೆಸ್ ಮೀಟಿಂಗ್ ಕರೆದು ಒಂದು ಶಾರದ ಇಲ್ಲದೆ ನಡೆಯುತ್ತೆ, ಅದು ಅಲ್ಲಿಂದ ಒಂದು ಪ್ರಶ್ನೆ ಬರಲೇಬೇಕು. ನಾನು ರೀಪ್ಲೇಸ್ಮೆಂಟ್ ಹೆಂಗೆ ಹುಡುಕ್ಲಿ? ಈಗ ಚಾನ್ಸ್ ಇಲ್ಲ. ಅದಲ್ಲಿಂದ ಒಂದು ಧ್ವನಿ ಬರುತ್ತೆ. ರೀಪ್ಲೇಸ್ಮೆಂಟ್ ಯಾಕೆ ಹುಡುಕ್ತೀರಾ? ಹುಡುಕೋದು ತಪ್ಪೆ. ಈಗ ರೀಪ್ಲೇಸ್ಮೆಂಟ್ ಆಗೋಂಥ ವ್ಯಕ್ತಿ ನಾನು ಆಗಿದ್ದಿದ್ರೆ ನಾನು ಏನು ಜೀವನದಲ್ಲಿ ಮಾಡೇ ಇಲ್ಲ ಅಂತ ಆಯ್ತಲ್ಲ. ಇಲ್ಲಾಗಲಿ ಸಿನಿಮಾದಲ್ಲಾಗಲಿ ನನ್ನ ಸಿನಿಮಾ ನಂದು, ನನ್ನ ವೇದಿಕೆ ನಂದು. ನಿಮ್ಮಲ್ಲೂ ಕೂತಿರೋದ್ರಲ್ಲಿ ಎಲ್ಲರಲ್ಲೂ ಒಬ್ಬೊಬ್ಬರಿಗೆ ಒಂದೊಂದು ವೇದಿಕೆ, ಒಂದೊಂದು ಕ್ಯಾರೆಕ್ಟರ್ ಇದೆ, ಪರ್ಸ್ನಾಲಿಟಿ ಇದೆ. ಡೋಂಟ್ ಯು ಥಿಂಕ್ ಸೊ? ವಿ ಕಾಂಟ್ ಲುಕ್ ಫಾರ್ ಆಪ್ಷನ್ಸ್ ಆರ್ ರಿಪ್ಲೇಸ್ಮೆಂಟ್ಸ್ ಹಿಯರ್. Today, reality business is a bigger, reality shows or channels have a bigger business than movies that attracted you? In terms of business, I'm talking in terms of money-wise. What exactly is your question? I'm sure the money factor also works here, sir. That's all. Okay, if it works, it works. It's my personal. Yeah, that's what I'm just asking. Why? Whether the priority works because business reality show has become bigger. It takes a bigger picture than the movies you are part of, like. Don't you think so? If a reality show became bigger, I was a big part of the bigger. Whether it is movies or the reality show. So when they are also growing big, don't forget everybody is growing. It is not just one. And what I take and what I don't take is very personal, not because of anything. ನಾನು ಮನಿಗೆ ದುಡ್ಡಿಗೆ ನಾನು ಆ ಥರ ಎಲ್ಲ ತುಂಬ ಹಿಂಗೆ ಇಟ್ಕೊಂಡು ಕೂತಿದ್ರೆ ನನ್ನ ಲೈಫಲ್ಲಿ ನಾನು ಏನೇನೋ ಮಾಡ್ತಾ ಇರಲಿಲ್ಲ. See, it is important. Also, remember one thing. How much I can eat is what I serve in my plate. I'm not very unreasonable towards anything in life. But going by whatever half the year of your time, investment of time goes to Bigg Boss, then how much will you give time to 2 movies? You had promised that you will do 2 movies in 18 months. So will you keep up that promise? Wait and watch. ಪ್ರಶಾಂತ್ ಸರ್, ಪ್ರಶ್ನೆಗಳು ಕೇಳಿ. ಈ ಪ್ರಶಾಂತ್ ಕಡೆನೂ ಸರ್. ಪ್ರಶ್ನೆಗಳಿದೆ. ಈ ಬಾರಿಯ ಪ್ರಶಾಂತ್ ಸರ್, one minute. ಕಂಟೆಸ್ಟೆಂಟ್ಗಳಂದಾಗ ಅದರದ್ದೇ ಆದ ಒಂದು ಸಾಕಷ್ಟು ಅವರೇ ಐಡೆಂಟಿಫಿಕೇಶನ್ ಗುರುತಿಸ್ಕೊಂಡಿದ್ದಾರೆ. ಈ ಸಲ ಕಂಟೆಸ್ಟೆಂಟ್ಗಳು ಯಾವುದನ್ನ ಮಾನದಂಡ ಇರುತ್ತಾ? ಯಾಕೆಂದರೆ ಕಳೆದ ಬಾರಿ ಕಂಟೆಸ್ಟೆಂಟ್ಗಳು ಗೊತ್ತಿದೆ, ಸಾಕಷ್ಟು ಬೇರೆ ಬೇರೆ ಇನ್ಸಿಡೆಂಟ್ಗಳು ಆಯಿತು. ಸೊ ಈ ಬಾರಿ ಯಾವುದನ್ನ ಮಾನದಂಡಗಳು ಅಂದರೆ ಅವರ ಟ್ರ್ಯಾಕ್ ರೆಕಾರ್ಡ್, ಅವ್ರು ಏನು ಲಾಸ್ಟ್ ಟೈಮ್ ಬೇರೆ ಬೇರೆ ಕ್ಷೇತ್ರದಿಂದ ಬಂದಿದ್ದರು, ಈ ಬಾರಿ ಬೇರೆ ಆ ಥರದ್ದು ಯಾವುದನ್ನ ಮಾನದಂಡಗಳನ್ನ ಇಟ್ಕೊಂಡೇನೆ ಸೆಲೆಕ್ಟ್ ಮಾಡ್ತೀರಾ ಈಗ? ಇಲ್ಲ, ಇದು ಅದರ ವರ್ಕ್ ಪ್ರೊಸೆಸ್ ಇನ್ನೂ ಸ್ಟಾರ್ಟ್ ಆಗಬೇಕಾಗಿದೆ. ಯಾಕಂದರೆ ಈ ಮನೆ ಒಳಗೆ ಹೋದ ನಂತರ ಅವರವರ ಕ್ಯಾರೆಕ್ಟ್ರಾಗಿ ಅವ್ರು ಇರ್ತಾರೆ. ಅವ್ರು ಹೆಂಗೆ ಬಿಹೇವ್ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿರಲ್ಲ. ಯಾಕಂದರೆ ಮನೆ ಒಳಗೆ ಹೋದ ನಂತರ ತುಂಬ ಇನ್ನೋಸೆಂಟ್ ಇದ್ದವನು ವೈಲೆಂಟ್ ಆಗ್ಬೋದು, ಆಗಬಾರ್ದಂತೇನಿಲ್ಲ. ಈಗ ನನಗೆ ನೋಡುವಾಗ ನಾನು ತುಂಬ ಸೈಲೆಂಟ್ ಅನ್ನಿಸ್ಬೋದು. ಯಾವುದೇ ಒಂದು ಸಿಚುವೇಶನ್ ನಾನು ಹೆಂಗೆ ರಿಯಾಕ್ಟ್ ಮಾಡ್ತೀನಿ ನಮಗೂ ಗೊತ್ತಿರಲ್ಲ. ಸೊ ಹಾಗಾಗಿ ಇದೇ ಮಾನದಂಡ ಅಂತ ಇರಲ್ಲ. ಬಟ್ ಅದಕ್ಕೆ ಒಂದು 18 ಬೇರೆ ಬೇರೆ ತನನಾದ ಒಂದು ವ್ಯಕ್ತಿತ್ವ ನಾವು ಹುಡುಕ್ತಿರ್ತೇವೆ. ಆ ವ್ಯಕ್ತಿತ್ವದಲ್ಲಿ ಅವ್ರಿಗೆ ಇದ್ದರೆ ಡೆಫಿನೆಟಾಗಿ ಸೆಲೆಕ್ಟ್ ಮಾಡ್ತೇವೆ. ಅದೇ ಆ್ಯಕ್ಚುಲಿ ಮಾನದಂಡ ಅಂತ ಇರುವಂಥದ್ದು ಬಿಗ್ ಬಾಸಲ್ಲಿ. ಖಾಲಿ ಫೇಮ್ ಇದ್ದರೆ ಮಾತ್ರ ತಗೊಳ್ತೀವಿ ಹಾಗೇನಿಲ್ಲ. ಪ್ರತಿ ವರ್ಷ ನೋಡಿದರೆ ಬೇರೆ ಬೇರೆ ಥರ ಕಂಟೆಸ್ಟೆಂಟ್ಗಳು ಇದೆ. ಸೀಸನ್ 10ನಲ್ಲಿ ಇದ್ದಂಥ ಕಂಟೆಸ್ಟೆಂಟ್ ಕಂಪೇರ್ ಮಾಡಿದ್ರೆ 11ನಲ್ಲಿ ಬೇರೆ ಥರ ಇದ್ದರು, 9 ಬೇರೆ ಇದ್ದರು. ಸೊ ಹಂಗಂಗೆ ಅಂಥ ಮಾನದಂಡ ಅಂತ ಏನಿಲ್ಲ. ಅಲ್ಲ ಸರ್, ಯಾಕೆಂದರೆ ಕಳೆದ ಬಾರಿಗಿಂತ ಬೇರೆ ಸೀಸನ್ಗಳು ಬೇರೆ ಬೇರೆ ಕ್ಷೇತ್ರದಲ್ಲ. ಕಳೆದ ಬಾರಿಯಲ್ಲಿ ಯೂಟ್ಯೂಬರ್ಸು ಬೇರೆ ಬೇರೆ ಪೊಲೀಸರೆಲ್ಲ ಬಂದು ಅಲ್ಲೆಲ್ಲ ದೊಡ್ಡ ಇನ್ಸಿಡೆಂಟ್ ಎಲ್ಲ ಆಯಿತು. ಸೊ ಆ ಥರದ್ದು ಬ್ಯಾಕ್ಗ್ರೌಂಡ್ ಇರೋ ಕಂಟೆಸ್ಟೆಂಟ್ಗಳನ್ನ ನೀವು ಇದು ಮಾಡಿದ್ರು. ಲೈಟ್ ಸೊ ಅದಕ್ಕೆ ಈ ರೀತಿ ಅಂದರೆ ಈ ಬಾರಿಯ ಯಾವ ರೀತಿ ಮಾನದಂಡ ಇರುತ್ತೆ ಅಂತ ಕಾಮನ್ ಮ್ಯಾನ್ ಮತ್ತು ಅದನ್ನು ನಾವು ಅದೇ ಈಗ ನಾವು ರಿವ್ಯೂ ಮಾಡೋಂಗೆಲ್ಲ ವೆಯ್ಟ್ ಮಾಡಬೇಕು. ಡೆಫಿನೆಟಾಗಿ ಹೊಸ ಥರ ನಾನು ಯಾವಾಗ ಹೇಳ್ದಂಗೆ ದೊಡ್ಡ ಮಟ್ಟದಲ್ಲಿ ಬೇರೆ ರೀತಿಯಲ್ಲಿ ಬರ್ತೇವೆ ಅಷ್ಟಂತೂ ನಾನು ಹೇಳಬಲ್ಲೆ. ಸೊ ಸ್ವಲ್ಪ ವೆಯ್ಟ್ ಮಾಡಿದರೆ ಸರ್ ಪ್ರೊಮೋ ಬಂದ ನಂತರ ಗೊತ್ತಾಗುತ್ತೆ ನಿಮಗೆ ಯಾವ ಹೊಸ ಥೀಮು ಏನು ಅಂತ. ಈಗ